ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಕಾರಣ ಇಷ್ಟೇ, ಮೊನ್ನೆ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ಹೋರಾಟ ಮಾಡಿದ್ರು, ಪ್ರತಿಭಟನೆಗಳಾಯಿತು. ರಾಜ್ಯಪಾಲರ ನಡೆ ಖಂಡಿಸಿ ಆ ಸಂದರ್ಭದಲ್ಲಿ ಆಕ್ರೋಶ ಭರಿತವಾಗಿ ಎಂಎಲ್ಸಿ ಐವಾನ್ ಡಿಸೋಜಾ ಅವರು ಬಾಂಗ್ಲಾ ಮಾದರಿಯಲ್ಲೇ ನಾವು ಹೋರಾಟ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ ಕೊಟ್ಟಂತ ಹೇಳಿಕೆ ಈಗ ಮುಳುವಾಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಇವತ್ತು ಕಲ್ಲು ತೂರಾಟ. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಐವಾನ್ ಡಿಸೋಜಾ ಮನೆಗೆ ಕಲ್ಲು ಎಸೆಯಲಾಗಿದೆ. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವ ಐವಾನ್ ಡಿಸೋಜಾ ಮನೆ. ನಿನ್ನೆ ರಾತ್ರಿ ಮನೆ ಬಳಿ ಬಂದು ದುಷ್ಕರ್ಮಿಗಳು ಕಲ್ಲು ತೂರಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಯೇ ಎಂಎಲ್ಸಿ ಐವಾನ್ ಡಿಸೋಜಾ ಅವರಿಗೆ ಮುಳುವಾಗಿದೆ. ಹಾಗಾಗಿ ಕೆಲವರು ಅವರ ಮನೆ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅವರ ನಿವಾಸಕ್ಕೆ. ಇವತ್ತು ಬಿಜೆಪಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುತ್ತೆ. ಎಂಎಲ್ಸಿ ಆ ಸ್ಥಾನದಿಂದ ಕೆಳಗಿಳಿಸಬೇಕು, ಅಂದರೆ ರಾಜೀನಾಮೆ ಪಡಿಬೇಕು ಅಂತ ಒತ್ತಾಯಿಸಿ ಇವತ್ತು ಬಿಜೆಪಿಯ ಹೋರಾಟ ಕೂಡ ಇರುತ್ತೆ. ಒಂದ್ ಕಡೆ ಸಿಎಂ ರಾಜೀನಾಮೆ, ಮತ್ತೊಂದು ಕಡೆ ಐವಾನ್ ಡಿಸೋಜಾ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಬಿಜೆಪಿ ನಾಯಕರದ್ದು. ಪ್ರಚೋದನಕಾರಿ ಹೇಳಿಕೆ ಕೊಡ್ತಿದ್ದಾರೆ. ಇವರ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಾಂಗ್ಲಾ ಮಾದರಿಯಲ್ಲೇ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ ಅಂದ್ರೆ ಏನರ್ಥ? ಎಷ್ಟು ಮಟ್ಟಿಗೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ? ಇಷ್ಟೆಲ್ಲ ಕೇಳಿಸ್ಕೊಂಡು ಕೂಡ ಪೊಲೀಸ್ ಇಲಾಖೆ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ರು. ಅದರ ಮುಂದುವರೆದ ಭಾಗ ಕಲ್ಲು ತೂರಾಟ ಐವಾನ್ ಡಿಸೋಜಾ ಅವರ ಮನೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಪ್ರಚೋದನಕಾರಿ ಹೇಳಿಕೆ, ವಿವಾದಾತ್ಮಕ ಹೇಳಿಕೆ ಮುಳುವಾದಂತೆ ಕಾಣಿಸ್ತಾ ಇದೆ. ಐವಾನ್ ಡಿಸೋಜಾ ಅವರ ಮನೆಗೆ ಈಗ ಕಲ್ಲು ತೂರಿರೋದ್ರಿಂದ ಸದ್ಯ ಯಾವ ರೀತಿಯ ವಾತಾವರಣ ಇದೆ? ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆಯಾ? ಶ್ರುತಿ, ಐವಾನ್ ಡಿಸೋಜಾ ಅವರು ಮೊನ್ನೆ ಪ್ರತಿಭಟನೆಯಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆ ನೀಡಿದ್ರು. ಅಂದ್ರೆ ಬಾಂಗ್ಲಾ ಮಾದರಿಯ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಆ ಬಳಿಕ ಬಹಳಷ್ಟು ಆಕ್ರೋಶ ಕೂಡ ಐವಾನ್ ಡಿಸೋಜಾ ಅವರ ಮೇಲೆ ವ್ಯಕ್ತ ಆಗಿತ್ತು. ಬಿಜೆಪಿ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಐವಾನ್ ಡಿಸೋಜಾ ಅವರ ಮಾತಿಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತು ಐವಾನ್ ಡಿಸೋಜಾ ಅವರ ಮೇಲೆ ಎರಡು ದೂರನ್ನು ಕೂಡ ಒಂದು ವಿಶ್ವ ಹಿಂದೂ ಪರಿಷತ್ ದೂರು ನೀಡಿತು, ಮತ್ತೊಂದು ಬಿಜೆಪಿ ಯುವ ಮೋರ್ಚಾದಿಂದ ಕೂಡ ದೂರು ನೀಡಲಾಗಿತ್ತು. ಆದ್ರೆ ಅದು ಎಫ್ಐಆರ್ ದಾಖಲಾಗಲಿಲ್ಲ. ಹೀಗಾಗಿ ಬಿಜೆಪಿ ಆಕ್ರೋಶ ಒಂದ್ ಕಡೆ ಮತ್ತಷ್ಟು ಹೆಚ್ಚಾಗಿರೋದು ಇದು ಒಂದ್ ಕಡೆ ಆದ್ರೆ, ಮತ್ತೆ ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ತಡರಾತ್ರಿ ವೇಳೆಗೆ ಐವಾನ್ ಡಿಸೋಜಾ ಅವರ ಮನೆಗೆ ಕಲ್ಲು ತೂರಾಟ ಆಗಿರುವಂತದ್ದು. ಅಂದ್ರೆ ಮನೆಯ ಕಾಂಪೌಂಡ್ ನ ಹೊರಗಡೆ ನಿಂತು ದುಷ್ಕರ್ಮಿಗಳು ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ಎಸೆದಿರುವಂತದ್ದು. ಸದ್ಯಕ್ಕೆ ಐವಾನ್ ಡಿಸೋಜಾ ಅವರ ಮನೆಗೆ ಬೇರೆ ಯಾವುದೇ ರೀತಿ ಹಾನಿ ಆಗಿಲ್ಲ, ಆದ್ರೆ ಮನೆಯ ಕಿಟಕಿಯ ಫ್ರೇಮ್ ಮಾತ್ರ ಕೆಳಗೆ ಬಿದ್ದಿರುವಂತದ್ದು. ಹೀಗಾಗಿ ಕೂಡಲೇ ಪೊಲೀಸರು ಕೂಡ ಆಗಮಿಸಿ ಅಲ್ಲಿ ತನಿಖೆ ಕೂಡ ಮಾಡಿರುವಂತದ್ದು. ಸದ್ಯ ಪೊಲೀಸರು ಮನೆಯ ಸಿಸಿಟಿವಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅದರ ಪರಿಶೀಲನೆಯನ್ನು ಕೂಡ ಮಾಡ್ತಿರುವಂತದ್ದು. ಆದ್ರೆ ಯಾರು ಈ ಒಂದು ಕಲ್ಲು ಎಸೆದಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು ಐವಾನ್ ಡಿಸೋಜಾ ಅವರ ಮೇಲೆ ಈ ರೀತಿಯಾದಂತಹ ಕಲ್ಲು ತೂರಾಟ ಆಗಿದ ಹಿನ್ನೆಲೆಯಲ್ಲಿ ಐವಾನ್ ಡಿಸೋಜಾ ಅವರ ಮನೆಯ ಮುಂದೆ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂತ ಒಟ್ಟಿನಲ್ಲಿ ಐವಾನ್ ಡಿಸೋಜಾ ಅವರು ಯಾವಾಗ ಈ ರೀತಿಯಾದಂತಹ ಮಾತನ್ನು ಹೇಳಿದ್ರು ಅಂದ್ರೆ ಬಾಂಗ್ಲಾ ಹಿಂಸಾಚಾರದ ಹೋರಾಟದ ಎಚ್ಚರಿಕೆ ನೀಡಿದ್ರು. ಆ ಬಳಿಕ ಬಹಳಷ್ಟು ಐವಾನ್ ಡಿಸೋಜಾ ಅವರ ಮಾತಿನ ಮೇಲೆ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಿದೆ. ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು ಸ್ಥಿತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಕಾರಣ ಇಷ್ಟೇ, ಮೊನ್ನೆ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ಹೋರಾಟ ಮಾಡಿದ್ರು, ಪ್ರತಿಭಟನೆಗಳಾಯಿತು. ರಾಜ್ಯಪಾಲರ ನಡೆ ಖಂಡಿಸಿ ಆ ಸಂದರ್ಭದಲ್ಲಿ ಆಕ್ರೋಶ ಭರಿತವಾಗಿ ಎಂಎಲ್ಸಿ ಐವಾನ್ ಡಿಸೋಜಾ ಅವರು ಬಾಂಗ್ಲಾ ಮಾದರಿಯಲ್ಲೇ ನಾವು ಹೋರಾಟ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ ಕೊಟ್ಟಂತ ಹೇಳಿಕೆ ಈಗ ಮುಳುವಾಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಇವತ್ತು ಕಲ್ಲು ತೂರಾಟ. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಐವಾನ್ ಡಿಸೋಜಾ ಮನೆಗೆ ಕಲ್ಲು ಎಸೆಯಲಾಗಿದೆ. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವ ಐವಾನ್ ಡಿಸೋಜಾ ಮನೆ. ನಿನ್ನೆ ರಾತ್ರಿ ಮನೆ ಬಳಿ ಬಂದು ದುಷ್ಕರ್ಮಿಗಳು ಕಲ್ಲು ತೂರಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಯೇ ಎಂಎಲ್ಸಿ ಐವಾನ್ ಡಿಸೋಜಾ ಅವರಿಗೆ ಮುಳುವಾಗಿದೆ. ಹಾಗಾಗಿ ಕೆಲವರು ಅವರ ಮನೆ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅವರ ನಿವಾಸಕ್ಕೆ. ಇವತ್ತು ಬಿಜೆಪಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುತ್ತೆ. ಎಂಎಲ್ಸಿ
ಆ ಸ್ಥಾನದಿಂದ ಕೆಳಗಿಳಿಸಬೇಕು, ಅಂದ್ರೆ ರಾಜೀನಾಮೆ ಪಡಿಬೇಕು ಅಂತ ಒತ್ತಾಯಿಸಿ ಇವತ್ತು ಬಿಜೆಪಿಯ ಹೋರಾಟ ಕೂಡ ಇರುತ್ತೆ. ಒಂದ್ ಕಡೆ ಸಿಎಂ ರಾಜೀನಾಮೆ, ಮತ್ತೊಂದು ಕಡೆ ಐವಾನ್ ಡಿಸೋಜಾ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಬಿಜೆಪಿ ನಾಯಕರದ್ದು. ಪ್ರಚೋದನಕಾರಿ ಹೇಳಿಕೆ ಕೊಡ್ತಿದ್ದಾರೆ. ಇವರ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಾಂಗ್ಲಾ ಮಾದರಿಯಲ್ಲೇ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ ಅಂದ್ರೆ ಏನರ್ಥ? ಎಷ್ಟು ಮಟ್ಟಿಗೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ? ಇಷ್ಟೆಲ್ಲ ಕೇಳಿಸ್ಕೊಂಡು ಕೂಡ ಪೊಲೀಸ್ ಇಲಾಖೆ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ರು. ಅದರ ಮುಂದುವರೆದ ಭಾಗ ಕಲ್ಲು ತೂರಾಟ ಐವಾನ್ ಡಿಸೋಜಾ ಅವರ ಮನೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಪ್ರಚೋದನಕಾರಿ ಹೇಳಿಕೆ, ವಿವಾದಾತ್ಮಕ ಹೇಳಿಕೆ ಮುಳುವಾದಂತೆ ಕಾಣಿಸ್ತಾ ಇದೆ. ಐವಾನ್ ಡಿಸೋಜಾ ಅವರ ಮನೆಗೆ ಈಗ ಕಲ್ಲು ತೂರಿರೋದ್ರಿಂದ ಸದ್ಯ ಯಾವ ರೀತಿಯ ವಾತಾವರಣ ಇದೆ? ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆಯಾ? ಶ್ರುತಿ, ಐವಾನ್ ಡಿಸೋಜಾ ಅವರು ಮೊನ್ನೆ ಪ್ರತಿಭಟನೆಯಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆ ನೀಡಿದ್ರು. ಅಂದ್ರೆ ಬಾಂಗ್ಲಾ ಮಾದರಿಯ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಆ ಬಳಿಕ ಬಹಳಷ್ಟು ಆಕ್ರೋಶ ಕೂಡ ಐವಾನ್ ಡಿಸೋಜಾ ಅವರ ಮೇಲೆ ವ್ಯಕ್ತ ಆಗಿತ್ತು. ಬಿಜೆಪಿ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಐವಾನ್ ಡಿಸೋಜಾ ಅವರ ಮಾತಿಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತು ಐವಾನ್ ಡಿಸೋಜಾ ಅವರ ಮೇಲೆ ಎರಡು ದೂರನ್ನು ಕೂಡ ಒಂದು ವಿಶ್ವ ಹಿಂದೂ ಪರಿಷತ್ ದೂರು ನೀಡಿತು, ಮತ್ತೊಂದು ಬಿಜೆಪಿ ಯುವ ಮೋರ್ಚಾದಿಂದ ಕೂಡ ದೂರು ನೀಡಲಾಗಿತ್ತು. ಆದ್ರೆ ಯಾವುದು ಎಫ್ಐಆರ್ ದಾಖಲಾಗಲಿಲ್ಲ. ಹೀಗಾಗಿ ಬಿಜೆಪಿ ಆಕ್ರೋಶ ಒಂದ್ ಕಡೆ ಮತ್ತಷ್ಟು ಹೆಚ್ಚಾಗಿರೋದು. ಇದು ಒಂದ್ ಕಡೆ ಆದ್ರೆ ಮತ್ತೆ ನಿನ್ನೆ ರಾತ್ರಿ, ಅಂದ್ರೆ ನಿನ್ನೆ ತಡರಾತ್ರಿ ವೇಳೆಗೆ ಐವಾನ್ ಡಿಸೋಜಾ ಅವರ ಮನೆಗೆ ಕಲ್ಲು ತೂರಾಟ ಆಗಿರುವಂತದ್ದು. ಅಂದ್ರೆ ಮನೆಯ ಕಾಂಪೌಂಡ್ ನ ಹೊರಗಡೆ ನಿಂತು ದುಷ್ಕರ್ಮಿಗಳು ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ಎಸೆದಿರುವಂತದ್ದು. ಸದ್ಯಕ್ಕೆ ಐವಾನ್ ಡಿಸೋಜಾ ಅವರ ಮನೆಗೆ ಬೇರೆ ಯಾವುದೇ ರೀತಿ ಹಾನಿ ಆಗಿಲ್ಲ, ಆದ್ರೆ ಮನೆಯ ಕಿಟಕಿ ಫ್ರೇಮ್ ಮಾತ್ರ ಕೆಳಗೆ ಬಿದ್ದಿರುವಂತದ್ದು. ಹೀಗಾಗಿ ಕೂಡಲೇ ಪೊಲೀಸರು ಕೂಡ ಆಗಮಿಸಿ ಅಲ್ಲಿ ತನಿಖೆ ಕೂಡ ಮಾಡಿರುವಂತದ್ದು. ಸದ್ಯ ಪೊಲೀಸರು ಮನೆಯ ಸಿಸಿಟಿವಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅದರ ಪರಿಶೀಲನೆಯನ್ನು ಕೂಡ ಮಾಡ್ತಿರುವಂತದ್ದು. ಆದ್ರೆ ಯಾರು ಈ ಒಂದು ಕಲ್ಲು ಎಸೆದಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು ಐವಾನ್ ಡಿಸೋಜಾ ಅವರ ಮೇಲೆ ಈ ರೀತಿಯಾದಂತಹ ಕಲ್ಲು ತೂರಾಟ ಆಗಿದ ಹಿನ್ನೆಲೆಯಲ್ಲಿ ಐವಾನ್ ಡಿಸೋಜಾ ಅವರ ಮನೆಯ ಮುಂದೆ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂತ ಒಟ್ಟಿನಲ್ಲಿ ಐವಾನ್ ಡಿಸೋಜಾ ಅವರು ಯಾವಾಗ ಈ ರೀತಿಯಾದಂತಹ ಮಾತನ್ನು ಹೇಳಿದ್ರು, ಅಂದ್ರೆ ಬಾಂಗ್ಲಾ ಹಿಂಸಾಚಾರದ ಹೋರಾಟದ ಎಚ್ಚರಿಕೆ ನೀಡಿದ್ರು. ಆ ಬಳಿಕ ಬಹಳಷ್ಟು ಐವಾನ್ ಡಿಸೋಜಾ ಅವರ ಮಾತಿನ ಮೇಲೆ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಿದೆ. ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಸ್ಥಿತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಕಾರಣ ಇಷ್ಟೇ, ಮೊನ್ನೆ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ಹೋರಾಟ ಮಾಡಿದ್ರು, ಪ್ರತಿಭಟನೆಗಳಾಯಿತು, ರಾಜ್ಯಪಾಲರ ನಡೆ ಖಂಡಿಸಿ. ಆ ಸಂದರ್ಭದಲ್ಲಿ ಆಕ್ರೋಶ ಭರಿತವಾಗಿ ಎಂಎಲ್ಸಿ ಐವಾನ್ ಡಿಸೋಜಾ ಅವರು ಬಾಂಗ್ಲಾ ಮಾದರಿಯಲ್ಲೇ ನಾವು ಹೋರಾಟ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ ಕೊಟ್ಟಂತ ಹೇಳಿಕೆ ಈಗ ಮುಳುವಾಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಇವತ್ತು ಕಲ್ಲು ತೂರಾಟ. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಐವಾನ್ ಡಿಸೋಜಾ ಮನೆಗೆ ಕಲ್ಲು ಎಸೆಯಲಾಗಿದೆ. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವ ಐವಾನ್ ಡಿಸೋಜಾ ಮನೆ. ನಿನ್ನೆ ರಾತ್ರಿ ಮನೆ ಬಳಿ ಬಂದು ದುಷ್ಕರ್ಮಿಗಳು ಕಲ್ಲು ತೂರಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆ ಎಂಎಲ್ಸಿ ಐವಾನ್ ಡಿಸೋಜಾ ಅವರಿಗೆ ಮುಳುವಾಗಿದೆ. ಹಾಗಾಗಿ ಕೆಲವರು ಅವರ ಮನೆ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅವರ ನಿವಾಸಕ್ಕೆ. ಇವತ್ತು ಬಿಜೆಪಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುತ್ತೆ. ಎಂಎಲ್ಸಿ ಆ ಸ್ಥಾನದಿಂದ ಕೆಳಗಿಳಿಸಬೇಕು, ಅಂದ್ರೆ ರಾಜೀನಾಮೆ ಪಡಿಬೇಕು ಅಂತ ಒತ್ತಾಯಿಸಿ ಇವತ್ತು ಬಿಜೆಪಿಯ ಹೋರಾಟ ಕೂಡ ಇರುತ್ತೆ. ಒಂದ್ ಕಡೆ ಸಿಎಂ ರಾಜೀನಾಮೆ, ಮತ್ತೊಂದು ಕಡೆ ಐವಾನ್ ಡಿಸೋಜಾ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಬಿಜೆಪಿ ನಾಯಕರದ್ದು. ಪ್ರಚೋದನಕಾರಿ ಹೇಳಿಕೆ ಕೊಡ್ತಿದ್ದಾರೆ. ಇವರ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಾಂಗ್ಲಾ ಮಾದರಿಯಲ್ಲೇ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ ಅಂದ್ರೆ ಏನರ್ಥ? ಎಷ್ಟು ಮಟ್ಟಿಗೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ? ಇಷ್ಟೆಲ್ಲ ಕೇಳಿಸ್ಕೊಂಡು ಕೂಡ ಪೊಲೀಸ್ ಇಲಾಖೆ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ರು. ಅದರ ಮುಂದುವರೆದ ಭಾಗ ಕಲ್ಲು ತೂರಾಟ ಐವಾನ್ ಡಿಸೋಜಾ ಅವರ ಮನೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಪ್ರಚೋದನಕಾರಿ ಹೇಳಿಕೆ, ವಿವಾದಾತ್ಮಕ ಹೇಳಿಕೆ ಮುಳುವಾದಂತೆ ಕಾಣಿಸ್ತಾ ಇದೆ. ಐವಾನ್ ಡಿಸೋಜಾ ಅವರ ಮನೆಗೆ ಈಗ ಕಲ್ಲು ತೂರಿರೋದ್ರಿಂದ ಸದ್ಯ ಯಾವ ರೀತಿಯ ವಾತಾವರಣ ಇದೆ? ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆಯಾ?
ಶ್ರುತಿ ಐವನ್ ಡಿಸೋಜ ಅವರು ಮೊನ್ನೆ ಪ್ರತಿಭಟನೆಯಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆ ನೀಡಿದ್ರು. ಅಂದ್ರೆ ಬಾಂಗ್ಲಾ ಮಾದರಿಯ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಆ ಬಳಿಕ ಬಹಳಷ್ಟು ಆಕ್ರೋಶ ಕೂಡ ಐವನ್ ಡಿಸೋಜ ಅವರ ಮೇಲೆ ವ್ಯಕ್ತ ಆಗಿತ್ತು. ಬಿಜೆಪಿ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಐವನ್ ಡಿಸೋಜ ಅವರ ಮಾತಿಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತು ಐವನ್ ಡಿಸೋಜ ಅವರ ಮೇಲೆ ಎರಡು ದೂರನ್ನು ಕೂಡ ಒಂದು ವಿಶ್ವ ಹಿಂದೂ ಪರಿಷತ್ ದೂರು ನೀಡಿತು, ಮತ್ತೊಂದು ಬಿಜೆಪಿ ಯುವ ಮೋರ್ಚಾದಿಂದ ಕೂಡ ದೂರು ನೀಡಲಾಗಿತ್ತು. ಆದ್ರೆ ಯಾವುದು ಎಫ್ಐಆರ್ ದಾಖಲಾಗಲಿಲ್ಲ. ಹೀಗಾಗಿ ಬಿಜೆಪಿ ಆಕ್ರೋಶ ಒಂದ್ ಕಡೆ ಮತ್ತಷ್ಟು ಹೆಚ್ಚಾಗಿರೋದು ಇದು ಒಂದ್ ಕಡೆ ಆದ್ರೆ, ಮತ್ತೆ ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ತಡರಾತ್ರಿ ವೇಳೆಗೆ ಐವನ್ ಡಿಸೋಜ ಅವರ ಮನೆಗೆ ಕಲ್ಲು ತೂರಾಟ ಆಗಿರುವಂತದ್ದು. ಅಂದ್ರೆ ಮನೆಯ ಕಾಂಪೌಂಡ್ ನ ಹೊರಗಡೆ ನಿಂತು ದುಷ್ಕರ್ಮಿಗಳು ಐವನ್ ಡಿಸೋಜ ಅವರ ಮನೆ ಮೇಲೆ ಕಲ್ಲು ಎಸೆದಿರುವಂತದ್ದು. ಸದ್ಯಕ್ಕೆ ಐವನ್ ಡಿಸೋಜ ಅವರ ಮನೆಗೆ ಬೇರೆ ಯಾವುದೇ ರೀತಿ ಹಾನಿ ಆಗಿಲ್ಲ, ಆದ್ರೆ ಮನೆಯ ಕಿಟಕಿಯ ಫ್ರೇಮ್ ಮಾತ್ರ ಕೆಳಗೆ ಬಿದ್ದಿರುವಂತದ್ದು. ಹೀಗಾಗಿ ಕೂಡಲೇ ಪೊಲೀಸರು ಕೂಡ ಆಗಮಿಸಿ ಅಲ್ಲಿ ತನಿಖೆ ಕೂಡ ಮಾಡಿರುವಂತದ್ದು. ಸದ್ಯ ಪೊಲೀಸರು ಮನೆಯ ಸಿಸಿಟಿವಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅದರ ಪರಿಶೀಲನೆಯನ್ನು ಕೂಡ ಮಾಡ್ತಿರುವಂತದ್ದು. ಆದ್ರೆ ಯಾರು ಈ ಒಂದು ಕಲ್ಲು ಎಸೆದಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು ಐವನ್ ಡಿಸೋಜ ಅವರ ಮೇಲೆ ಈ ರೀತಿಯಾದಂತಹ ಕಲ್ಲು ತೂರಾಟ ಆಗಿದೆ ಹಿನ್ನೆಲೆಯಲ್ಲಿ ಐವನ್ ಡಿಸೋಜ ಅವರ ಮನೆಯ ಮುಂದೆ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂತ ಒಟ್ಟಿನಲ್ಲಿ ಐವನ್ ಡಿಸೋಜ ಅವರು ಯಾವಾಗ ಈ ರೀತಿಯಾದಂತಹ ಮಾತನ್ನು ಹೇಳಿದ್ರು ಅಂದ್ರೆ ಬಾಂಗ್ಲಾ ಹಿಂಸಾಚಾರದ ಹೋರಾಟದ ಎಚ್ಚರಿಕೆ ನೀಡಿದ್ರು. ಆ ಬಳಿಕ ಬಹಳಷ್ಟು ಐವನ್ ಡಿಸೋಜ ಅವರ ಮಾತಿನ ಮೇಲೆ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಿದೆ. ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.